ನೋಡಿ, ಇವತ್ತು ಈ ವಿಶೇಷವಾಗಿರ್ತಕ್ಕಂಥ ಪ್ರಕರಣದಲ್ಲಿ ನಾವು ನೋಡಿದ್ರಂದ್ರೆ, ನಾಗೇಂದ್ರ ಅವರು ಹಿಂದೆ ಏನು ಈಗ ಹಗರಣ ಆಗಿತ್ತು ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಕಟ ಆಗಿತ್ತು ಮತ್ತು ನಾವು ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಇದೇ ಸದನದ ಒಳಗಡೆ ಉಲ್ಲೇಖ ಮಾಡಿದ್ರು. ಏನರಪ್ಪ ನೀವು 187 ಕೋಟಿ ಅಂತೀರಿ, 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಹಗರಣ ಅಂತಕ್ಕಂಥ ಮಾತನ್ನ ಹೇಳಿದವ್ರು ನಾವ್ಯಾರೂ ಅಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅಥವಾ ಆರ್ ಅಶೋಕ್ ಅವರು ಮಾತ್ರ ಹೇಳಿಲ್ಲ. ಇದನ್ನ ಸ್ವತಃ ಆನ್ ದಿ ಫ್ಲೋರ್ ಒಪ್ಪಿಕೊಂಡವ್ರು ಯಾರಾದ್ರೂ ಇದ್ರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವತ್ತು ಒಪ್ಕೊಂಡ ನಂತರ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಇವತ್ತು ಹಗರಣ ಆಗಿದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಬೆಳಕಿಗೆ ಬಂದ ಮೇಲೆ ತನಿಖೆ ಪ್ರಾರಂಭ ಆಗಿ ಇವತ್ತು ಅನೇಕ ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ತನಿಖೆ ಪ್ರಗತಿಯಲ್ಲಿ ಇದ್ದಾಗೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರನ್ನ ಮತ್ತೆ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ನಾನು ಆಗ್ಲೇ ಕೇಳ್ತಾ ಇದ್ದು, ಮಾಧ್ಯಮದ ಮಿತ್ರರು ಹೇಳ್ತಾ ಇದ್ರು, ಇಡಿ ಅವರು ಒತ್ತಡವನ್ನು ಹೇರಿದ್ರು, ಯಾರ ಹೆಸರು ಹೇಳ್ರಿ ಅಂತೇಳಿ. ನಾನೀಗ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ, ಅಪ್ಪಿತಪ್ಪಿ ಈಗ ನಾಗೇಂದ್ರ ಅವರನ್ನ ಏನಾದರೂ ಸಂಪುಟದಿಂದ ತೆಗೆದ್ರಂತಂದ್ರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರಿಗೆ ದುಡ್ಡು ಮುಟ್ಟಿಸಿದ್ದೆ ಅನ್ನೋತಕ್ಕಂಥದ್ದನ್ನು ನಾಗೇಂದ್ರ ಅವರು ಹೇಳ್ತಾರೆ, ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ನಾಗೇಂದ್ರ ಅವರೇ ಬಾಯ್ಬಿಡ್ತಾರೆ ಯಾರ್ಯಾರಿಗೆ ಮುಟ್ಟೈತಿ, ಏನಾಗೈತಿ ಅಂತಕ್ಕಂಥದ್ದನ್ನ. ಆ ಕಾರಣಕ್ಕಾಗಿ ಇವತ್ತು ನಾಗೇಂದ್ರ ಅವರು ಕೂಡ ಒಂಥರ ಕಾಂಗ್ರೆಸ್ ಅನ್ನ ಬ್ಲಾಕ್ ಮೇಲ್ ಮಾಡಿ ಮಂತ್ರಿಗಳಾಗಿದ್ದಾರೆ. ನಾನು ಇಷ್ಟೇ ಆಗ್ರಹ ಪಡಿಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೀವು ಬಹಳ ಕಡೆ ಧೈರ್ಯವನ್ನು ಮಾಡುವಂತ ಪ್ರದರ್ಶನವನ್ನು ಮಾಡಿದ್ರಿ. ದಯವಿಟ್ಟು ಈಗ ಆ ಧೈರ್ಯವನ್ನು ಮಾಡಿ ಯಾರೋ ಭ್ರಷ್ಟಾಚಾರ ಕೋಪದಲ್ಲಿ ಸಿಲುಕೊಂಡಿರ್ತಕ್ಕಂಥ ನಾಗೇಂದ್ರ ಅವರನ್ನ ತಕ್ಷಣ ಸಂಪುಟದಿಂದ ವಜಾ ಮಾಡಬೇಕನ್ನತಕ್ಕಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.